ಈ ಭಾರಿ ಹಗರಣದ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಲೈವ್ ಕನೆಕ್ಟ್ ಇದ್ದಾರೆ. ಮೈಲಾರಿ, ಈಗ ಹೊಸ ಆಡಿಯೋ ಬಾಂಬ್, ಇದರಲ್ಲಿ ರಾಜಕಾರಣಿಯೊಬ್ಬರ ನಂಟು. ಈ ಆಡಿಯೋ ಹೇಗೆ ಸಿಕ್ತು? ಇದುವರೆಗೂ ಪೊಲೀಸರು ಯಾರ್ಯಾರನ್ನ ಬಂಧಿಸಿದ್ದಾರೆ? ಮಹಾರಾಷ್ಟ್ರ ಪೊಲೀಸರು ಚೋರ್ಲಾರ್ ಘಾಟ್ನಲ್ಲೇ ನಡೆದಿದ್ದಾದ್ರೆ ಕರ್ನಾಟಕದ ಅಥವಾ ಬೆಳಗಾವಿಯ ಪೊಲೀಸರು ಈ ಕುರಿತಾಗಿ ಈಗ ಏನ್ ಹೇಳ್ತಾ ಇದ್ದಾರೆ? ಅವರೇನಾದ್ರೂ ತನಿಖೆ ಮಾಡ್ತಾ ಇದ್ದಾರೆ? ಸಾಕಷ್ಟು ಗೊಂದಲಗಳಿದೆ ಈ ವಿಚಾರದಲ್ಲಿ. ಮೈಲಾರಿ, ನಿಮ್ಮ ಹತ್ರ ಏನ್ ಇನ್ಫಾರ್ಮೇಶನ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ 400 ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಿರುವಂತದ್ದು. ಬಗೆದಷ್ಟು ಏನು ಇಲ್ಲಿ ವಾಸನೆಗಳು ಹುಟ್ಕೊಳ್ತಾ ಇರುವಂತದ್ದು, ಅನುಮಾನಗಳು ಕೂಡ ಹುಟ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ 3 ಜನ ಮಾತನಾಡಿರುವಂತಹ ಆಡಿಯೋ ಬಾಂಬ್ ಏನಿದೆ, ಇದು ಸಾಕಷ್ಟು ಮತ್ತಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿರುವಂತದ್ದು. ಇದರ ಹಿಂದೆ ರಾಜಕೀಯ ನಂಟಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತದ್ದು. ಜೊತೆಗೆ ಆಶ್ರಮಗಳು ಇದಕ್ಕೆ ಹಣವನ್ನ ಪ್ಯಾಕಿಂಗ್ ಇರಬಹುದು, ಸಾಗಾಟ ಇರಬಹುದು, ಅಥವಾ ಬ್ಲಾಕ್ ನಿಂದ ವೈಟ್ ಮಾಡೋದಕ್ಕೆ ಬಳಕೆ ಆಗ್ತಿದ್ದವ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ಒಂದು ಆಡಿಯೋಗಳಿಂದ ಹೊರಬಿದ್ದಿರುವಂತದ್ದು. ಪ್ರಮುಖವಾಗಿ ಒಟ್ಟು 3 ಜನ ಅಂದ್ರೆ ಜಯೇಶ್ ಇರಬಹುದು, ವಿರಾಟ್ ಇರಬಹುದು, ಕಿಶೋರ್ ಮಾತನಾಡಿರುವಂತಹ ಆಡಿಯೋ ಮತ್ತು ವಾಟ್ಸ್ಆಪ್ ಕಾಲ್ಗಳು ಈಗ ಏನು ವೈರಲ್ ಆಗಿದ್ದಾವೆ. ಆ ವೈರಲ್ ಪ್ರಕರಣದಲ್ಲಿ ಈಗ ಗುಜರಾತ್ ಮೂಲದ ರಾಜಕೀಯ ನಾಯಕನ ನಂಟಿದೆ. ಇವರೆಲ್ಲರೂ ಕೂಡ ಮಧ್ಯವರ್ತಿಗಳಾಗಿ ಇಲ್ಲಿ ಬ್ಲಾಕ್ ಮನಿಯನ್ನ ವೈಟ್ ಮಾಡೋದಕ್ಕೆ ಬಳಕೆ ಆಗ್ತಿದ್ರ ಅನ್ನೋದು ಕೂಡ ಇಲ್ಲಿ ಅನುಮಾನಗಳು ಕೂಡ ಹುಟ್ಟುತ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಏನು ಆಡಿಯೋ ಸಂದೇಶಗಳನ್ನ ಗಮನಿಸುವುದಾದ್ರೆ ಇಲ್ಲಿ ಕಿಶೋರ್ ಇರಬಹುದು, ಜೊತೆಗೆ ವಿರಾಟ್ ಇರಬಹುದು, ಜೊತೆಗೆ ಜಯೇಶ್ ಮಾತನಾಡುವಂತ ಆಡಿಯೋ ಅನ್ನು ಗಮನಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಏನು ಆಶ್ರಮದಲ್ಲಿ ಯಾವಾಗ ಮೀಟಿಂಗ್ ಮಾಡೋದು, ಅಲ್ಲಿ ಪ್ಯಾಕಿಂಗ್ ಹೆಂಗ್ ಮಾಡೋದು, ಅದನ್ನ ಸಾಗಾಟ ಹೆಂಗ್ ಮಾಡೋದು, ಜೊತೆಗೆ ಯಾವೆಲ್ಲ ಹುಡುಗರು ಅದಕ್ಕೆ ಬಳಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಈ ಹಣದ ಏನು ಸಾಗಾಟದ ಉಸ್ತುವಾರಿಯನ್ನ ಫಾಲೋ ಅಪ್ ಅನ್ನ ವಿರಾಟ್ ವಹಿಸಿದ್ದ. ಜೊತೆಗೆ ಆತನ ಹುಡುಗರು ಅಂದ್ರೆ ಅವನ ಜೊತೆಗಿದ್ದಂತ ಹುಡುಗರು ವಹಿಸಿದ್ರು. ಜೊತೆಗೆ ಇಲ್ಲಿ ಈವರೆಗೂ ಇರುವಂತಹ ಮಾಹಿತಿ ಪ್ರಕಾರ ಏನು ಈಗಾಗಲೇ 6 ಜನ ಆರೋಪಿಗಳನ್ನ ಏನು ಬಂಧನ ಮಾಡಿದ್ದಾರೆ. 6 ಜನ ಆರೋಪಿಗಳ ಪೈಕಿ ವಿರಾಟ್ ಕೂಡ ಅರೆಸ್ಟ್ ಆಗಿದ್ದಾನೆ. ಜೊತೆಗೆ ಏನು ಜಯೇಶ್ ಕೂಡ ಅರೆಸ್ಟ್ ಆಗಿದ್ದಾನೆ. ಪ್ರಮುಖವಾಗಿರುವಂತಹ ಆರೋಪಿಗಳು ಇನ್ನೂ ಇಬ್ರು ಕೂಡ ಅರೆಸ್ಟ್ ಆಗಿಲ್ಲ. ಅದು ಕಿಶೋರ್. ಅಂದ್ರೆ ಹಣ ಏನಿದೆ, ಇದು 400 ಕೋಟಿ ಏನು ಹಣ ಇದೆ, ಆ ಒಂದು ಬಿಲ್ಡರ್ ಏನು ಎನ್ನಲಾಗ್ತಾ ಇದೆ. ಕಿಶೋರ್ ಅಬ್ಸ್ಕಾಂಡಿಂಗ್ ಇರುವಂತದ್ದು, ಜೊತೆಗೆ ಡ್ರೈವರ್ ಅಜರ್ ಕೂಡ ನಾಪತ್ತೆ ಆಗಿರುವಂತದ್ದು. ಹಾಗಾಗಿ ಇಬ್ರು ಕೂಡ ಇನ್ನೂ ನಾಪತ್ತೆ ಆಗಿರುವಂತದ್ದು, ಅವರನ್ನ ವಶಕ್ಕೆ ಪಡೆದುಕೊಳ್ಬೇಕು. ಜೊತೆಗೆ ಈಗಾಗಲೇ ಬೆಳಗಾವಿಯ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ನಾಸಿಕ್ನಲ್ಲಿ ಬೀಡನ್ನ ಕೂಡ ಬಿಟ್ಟಿದ್ದಾರೆ. ಆದ್ರೂ ಕೂಡ ಅವರಿಗೆ ಸರಿಯಾದಂತಹ ಸ್ಪಂದಿಸುವಂತ ಕೆಲಸವನ್ನ ಅಲ್ಲಿರುವಂತಹ ನಾಸಿಕ್ ಪೊಲೀಸರು ಮಾಡ್ತಾ ಇಲ್ಲ. ಜೊತೆಗೆ ಬಂಧಿತ ಆಗಿರುವಂತಹ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಅವಕಾಶವನ್ನ ಕೊಡ್ತಿಲ್ಲ. ಹಾಗಾಗಿ ಈ ಗೊಂದಲ ಮುಂದುವರೆದಿರುವಂತದ್ದು. ಜೊತೆಗೆ ಈ ಹಣ ಅಂದ್ರೆ 400 ಕೋಟಿ ಹಣ ಇದು ಕಾಂಗ್ರೆಸ್ ಪಕ್ಷದ್ದು ಅನ್ನೋ ಒಂದು ಆರೋಪವನ್ನ ಕೂಡ ಮಹಾರಾಷ್ಟ್ರದ ಸಿಎಂ ಅವರು ಮಾಡಿರುವಂತದ್ದು. ಜೊತೆಗೆ ಇದರ ಹಿಂದೆ ರಾಜಕೀಯ ನಾಯಕ ಇದ್ದಾನೆ ಮತ್ತು ಆ ಒಂದು ಆಡಿಯೋದಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ದೊಡ್ಡ ರಾಜಕೀಯ ನಾಯಕ ಇದ್ದಾನೆ. ಒಂದು ವೇಳೆ ಈ ಮೆಟೀರಿಯಲ್ ಅಂದ್ರೆ ಈ ಹಣ ಎಲ್ಲಿಯಾದ್ರೂ ಮಿಸ್ ಆದ್ರೆ ಆ ವಿರಾಟ್ ನನ್ನ ಯಾವುದೇ ಕಾರಣಕ್ಕೂ ಆ ರಾಜಕಾರಣಿ ಬಿಡೋದಿಲ್ಲ ಅನ್ನೋ ಒಂದು ಉಲ್ಲೇಖ ಕೂಡ ಆ ಆಡಿಯೋದಲ್ಲಿ ಇರುವಂತದ್ದು. ಹಾಗಾಗಿ ಪ್ರಕರಣವನ್ನ ಈಗಾಗಲೇ ಗಂಭೀರವಾಗಿ ಪರಿಗಣಿಸಿರುವಂತಹ ಮಹಾರಾಷ್ಟ್ರದ ಎಸ್ಐಟಿ ತಂಡ ಈಗಾಗಲೇ 6 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ ಏನು 4 ಆಡಿಯೋ ವೈರಲ್ ಆಗಿದ್ದಾವೆ, ಆ ವೈರಲ್ ಆಗಿರುವಂತಹ ಆಡಿಯೋಗಳ ಹಿನ್ನೆಲೆ ಏನು, ಜೊತೆಗೆ ಅವು ಎಲ್ಲಿಂದ ವೈರಲ್ ಆದವು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಅವು ಎಷ್ಟು ಸತ್ಯಾಸತ್ಯತೆ ಇದ್ದಾವೆ, ಜೊತೆಗೆ ವಿರಾಟ್ ಮತ್ತು ಅಲ್ಲಿ ಜಯೇಶ್ ಇರಬಹುದು ಅವರನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಅಂದ್ರೆ ಈ ಆಡಿಯೋ ಏನಿದೆ, ಆಡಿಯೋ ಬೆನ್ನನ್ನ ಬಿದ್ದಿರುವಂತ ಅಲ್ಲಿರುವಂತಹ ಪೊಲೀಸರು ಇದರ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣ ಸದ್ಯಕ್ಕೆ ಏನು ದರೋಡೆ ಪ್ರಕರಣ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಎಸ್ಐಟಿ ತಂಡ ಕೂಡ ಸಂಪೂರ್ಣವಾಗಿ ಇಲ್ಲಿ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಬೆಳಗಾವಿಯ ಪೊಲೀಸರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಜೊತೆಗೆ ಆಡಿಯೋದಲ್ಲಿ ಮತ್ತೊಂದು ಮಾಹಿತಿ ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತದ್ದು. ಕರ್ನಾಟಕದ ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಗೊತ್ತಿದ್ದಂತ ಅವ್ರಿಗೂ ಕೂಡ ಈ ಒಂದು ಉಸ್ತುವಾರಿ ಇತ್ತು. ಆ ಒಂದು ಗೊತ್ತಿದ್ರು ಕೂಡ ಅದು ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಅಲ್ಲಿ ಇರುವಂತದ್ದು. ಹಾಗಾಗಿ ಪ್ರಕರಣವನ್ನು ಕೂಡ ಈಗ ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು. ತನಿಖೆ ಕೂಡ ಮುಂದುವರೆದಿರುವಂತದ್ದು. ಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಈ ಭಾರಿ ಹಗರಣದ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಲೈವ್ ಕನೆಕ್ಟ್ ಇದ್ದಾರೆ. ಮೈಲಾರಿ, ಈಗ ಹೊಸ ಆಡಿಯೋ ಬಾಂಬ್,
ಇದರಲ್ಲಿ ರಾಜಕಾರಣಿಯೊಬ್ಬರ ನಂಟು. ಈ ಆಡಿಯೋ ಹೇಗೆ ಸಿಕ್ತು? ಇದುವರೆಗೂ ಪೊಲೀಸರು ಯಾರ್ಯಾರನ್ನ ಬಂಧಿಸಿದ್ದಾರೆ? ಮಹಾರಾಷ್ಟ್ರ ಪೊಲೀಸರು ಚೋರ್ಲಾ ಘಾಟ್ನಲ್ಲೇ ನಡೆದಿದ್ದಾದ್ರೆ ಕರ್ನಾಟಕದ ಅಥವಾ ಬೆಳಗಾವಿಯ ಪೊಲೀಸರು ಈ ಕುರಿತಾಗಿ ಈಗ ಏನ್ ಹೇಳ್ತಾ ಇದ್ದಾರೆ? ಅವರೇನಾದ್ರೂ ತನಿಖೆ ಮಾಡ್ತಾ ಇದ್ದಾರೆ? ಸಾಕಷ್ಟು ಗೊಂದಲಗಳಿದೆ ಈ ವಿಚಾರದಲ್ಲಿ. ಮೈಲಾರಿ, ನಿಮ್ಮ ಹತ್ರ ಏನ್ ಇನ್ಫಾರ್ಮೇಶನ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ 400 ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಿರುವಂತದ್ದು. ಬಗೆದಷ್ಟು ಏನು ಇಲ್ಲಿ ವಾಸನೆಗಳು ಹುಟ್ಕೊಳ್ತಾ ಇರುವಂತದ್ದು, ಅನುಮಾನಗಳು ಕೂಡ ಹುಟ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ 3 ಜನ ಮಾತನಾಡಿರುವಂತಹ ಆಡಿಯೋ ಬಾಂಬ್ ಏನಿದೆ, ಇದು ಸಾಕಷ್ಟು ಮತ್ತಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿರುವಂತದ್ದು. ಇದರ ಹಿಂದೆ ರಾಜಕೀಯ ನಂಟಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತದ್ದು. ಜೊತೆಗೆ ಆಶ್ರಮಗಳು ಇದಕ್ಕೆ ಹಣವನ್ನ ಪ್ಯಾಕಿಂಗ್ ಇರಬಹುದು, ಸಾಗಾಟ ಇರಬಹುದು, ಅಥವಾ ಬ್ಲಾಕ್ ನಿಂದ ವೈಟ್ ಮಾಡೋದಕ್ಕೆ ಬಳಕೆ ಆಗ್ತಿದ್ದವ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ಒಂದು ಆಡಿಯೋಗಳಿಂದ ಹೊರಬಿದ್ದಿರುವಂತದ್ದು. ಪ್ರಮುಖವಾಗಿ ಒಟ್ಟು 3 ಜನ ಅಂದ್ರೆ ಜಯೇಶ್ ಇರಬಹುದು, ವಿರಾಟ್ ಇರಬಹುದು, ಕಿಶೋರ್ ಮಾತನಾಡಿರುವಂತಹ ಆಡಿಯೋ ಮತ್ತು ವಾಟ್ಸ್ಆಪ್ ಕಾಲ್ಗಳು ಈಗ ಏನು ವೈರಲ್ ಆಗಿದ್ದಾವೆ. ಆ ವೈರಲ್ ಪ್ರಕರಣದಲ್ಲಿ ಈಗ ಗುಜರಾತ್ ಮೂಲದ ರಾಜಕೀಯ ನಾಯಕನ ನಂಟಿದೆ. ಇವರೆಲ್ಲರೂ ಕೂಡ ಮಧ್ಯವರ್ತಿಗಳಾಗಿ ಇಲ್ಲಿ ಬ್ಲಾಕ್ ಮನಿಯನ್ನ ವೈಟ್ ಮಾಡೋದಕ್ಕೆ ಬಳಕೆ ಆಗ್ತಿದ್ರ ಅನ್ನೋದು ಕೂಡ ಇಲ್ಲಿ ಅನುಮಾನಗಳು ಕೂಡ ಹುಟ್ಟುತ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಏನು ಆಡಿಯೋ ಸಂದೇಶಗಳನ್ನ ಗಮನಿಸುವುದಾದ್ರೆ ಇಲ್ಲಿ ಕಿಶೋರ್ ಇರಬಹುದು, ಜೊತೆಗೆ ವಿರಾಟ್ ಇರಬಹುದು, ಜೊತೆಗೆ ಜಯೇಶ್ ಮಾತನಾಡುವಂತ ಆಡಿಯೋವನ್ನು ಗಮನಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಏನು ಆಶ್ರಮದಲ್ಲಿ ಯಾವಾಗ ಮೀಟಿಂಗ್ ಮಾಡೋದು, ಅಲ್ಲಿ ಪ್ಯಾಕಿಂಗ್ ಹೆಂಗ್ ಮಾಡೋದು, ಅದನ್ನ ಸಾಗಾಟ ಹೆಂಗ್ ಮಾಡೋದು, ಜೊತೆಗೆ ಯಾವೆಲ್ಲ ಹುಡುಗರು ಅದಕ್ಕೆ ಬಳಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಈ ಹಣದ ಏನು ಸಾಗಾಟದ ಉಸ್ತುವಾರಿಯನ್ನ ಫಾಲೋ ಅಪ್ ಅನ್ನ ವಿರಾಟ್ ವಹಿಸಿದ್ದ. ಜೊತೆಗೆ ಆತನ ಹುಡುಗರು ಅಂದ್ರೆ ಅವನ ಜೊತೆಗಿದ್ದಂತ ಹುಡುಗರು ವಹಿಸಿದ್ರು. ಜೊತೆಗೆ ಇಲ್ಲಿ ಈವರೆಗೂ ಇರುವಂತಹ ಮಾಹಿತಿ ಪ್ರಕಾರ ಏನು ಈಗಾಗಲೇ 6 ಜನ ಆರೋಪಿಗಳನ್ನ ಏನು ಬಂಧನ ಮಾಡಿದ್ದಾರೆ. 6 ಜನ ಆರೋಪಿಗಳ ಪೈಕಿ ವಿರಾಟ್ ಕೂಡ ಅರೆಸ್ಟ್ ಆಗಿದ್ದಾನೆ. ಜೊತೆಗೆ ಏನು ಜಯೇಶ್ ಕೂಡ ಅರೆಸ್ಟ್ ಆಗಿದ್ದಾನೆ. ಪ್ರಮುಖವಾಗಿರುವಂತಹ ಆರೋಪಿಗಳು ಇನ್ನೂ ಇಬ್ರು ಕೂಡ ಅರೆಸ್ಟ್ ಆಗಿಲ್ಲ. ಅದು ಕಿಶೋರ್. ಅಂದ್ರೆ ಹಣ ಏನಿದೆ, ಇದು 400 ಕೋಟಿ ಏನು ಹಣ ಇದೆ, ಆ ಒಂದು ಬಿಲ್ಡರ್ ಏನು ಎನ್ನಲಾಗ್ತಾ ಇದೆ. ಕಿಶೋರ್ ಅಬ್ಸ್ಕಾಂಡಿಂಗ್ ಇರುವಂತದ್ದು, ಜೊತೆಗೆ ಡ್ರೈವರ್ ಅಜರ್ ಕೂಡ ನಾಪತ್ತೆ ಆಗಿರುವಂತದ್ದು. ಹಾಗಾಗಿ ಇಬ್ರು ಕೂಡ ಇನ್ನೂ ನಾಪತ್ತೆ ಆಗಿರುವಂತದ್ದು. ಅವರನ್ನ ವಶಕ್ಕೆ ಪಡೆದುಕೊಳ್ಬೇಕು. ಜೊತೆಗೆ ಈಗಾಗಲೇ ಬೆಳಗಾವಿಯ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ನಾಸಿಕ್ನಲ್ಲಿ ಬೀಡನ್ನ ಕೂಡ ಬಿಟ್ಟಿದ್ದಾರೆ. ಆದ್ರೂ ಕೂಡ ಅವರಿಗೆ ಸರಿಯಾದಂತಹ ಸ್ಪಂದಿಸುವಂತ ಕೆಲಸವನ್ನ ಅಲ್ಲಿರುವಂತಹ ನಾಸಿಕ್ ಪೊಲೀಸರು ಮಾಡ್ತಾ ಇಲ್ಲ. ಜೊತೆಗೆ ಬಂಧಿತ ಆಗಿರುವಂತಹ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಅವಕಾಶವನ್ನ ಕೊಡ್ತಿಲ್ಲ. ಹಾಗಾಗಿ ಈ ಗೊಂದಲ ಮುಂದುವರೆದಿರುವಂತದ್ದು. ಜೊತೆಗೆ ಈ ಹಣ ಅಂದ್ರೆ 400 ಕೋಟಿ ಹಣ ಇದು ಕಾಂಗ್ರೆಸ್ ಪಕ್ಷದ್ದು ಅನ್ನೋ ಒಂದು ಆರೋಪವನ್ನ ಕೂಡ ಮಹಾರಾಷ್ಟ್ರದ ಸಿಎಂ ಅವರು ಮಾಡಿರುವಂತದ್ದು. ಜೊತೆಗೆ ಇದರ ಹಿಂದೆ ರಾಜಕೀಯ ನಾಯಕ ಇದ್ದಾನೆ ಮತ್ತು ಆ ಒಂದು ಆಡಿಯೋದಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ದೊಡ್ಡ ರಾಜಕೀಯ ನಾಯಕ ಇದ್ದಾನೆ. ಒಂದು ವೇಳೆ ಈ ಮೆಟೀರಿಯಲ್ ಅಂದ್ರೆ ಈ ಹಣ ಎಲ್ಲಿಯಾದ್ರೂ ಮಿಸ್ ಆದ್ರೆ ಆ ವಿರಾಟ್ ನನ್ನ ಯಾವುದೇ ಕಾರಣಕ್ಕೂ ಆ ರಾಜಕಾರಣಿ ಬಿಡೋದಿಲ್ಲ ಅನ್ನೋ ಒಂದು ಉಲ್ಲೇಖ ಕೂಡ ಆ ಆಡಿಯೋದಲ್ಲಿ ಇರುವಂತದ್ದು. ಹಾಗಾಗಿ ಪ್ರಕರಣವನ್ನ ಈಗಾಗಲೇ ಗಂಭೀರವಾಗಿ ಪರಿಗಣಿಸಿರುವಂತಹ ಮಹಾರಾಷ್ಟ್ರದ ಎಸ್ಐಟಿ ತಂಡ ಈಗಾಗಲೇ 6 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ ಏನು 4 ಆಡಿಯೋ ವೈರಲ್ ಆಗಿದ್ದಾವೆ, ಆ ವೈರಲ್ ಆಗಿರುವಂತಹ ಆಡಿಯೋಗಳ ಹಿನ್ನೆಲೆ ಏನು, ಜೊತೆಗೆ ಅವು ಎಲ್ಲಿಂದ ವೈರಲ್ ಆದವು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಅವು ಎಷ್ಟು ಸತ್ಯಾಸತ್ಯತೆ ಇದ್ದಾವೆ, ಜೊತೆಗೆ ವಿರಾಟ್ ಮತ್ತು ಅಲ್ಲಿ ಜಯೇಶ್ ಇರಬಹುದು ಅವರನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಅಂದ್ರೆ ಈ ಆಡಿಯೋ ಏನಿದೆ, ಆಡಿಯೋ ಬೆನ್ನನ್ನ ಬಿದ್ದಿರುವಂತ ಅಲ್ಲಿರುವಂತಹ ಪೊಲೀಸರು ಇದರ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣ ಸದ್ಯಕ್ಕೆ ಏನು ದರೋಡೆ ಪ್ರಕರಣ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಎಸ್ಐಟಿ ತಂಡ ಕೂಡ ಸಂಪೂರ್ಣವಾಗಿ ಇಲ್ಲಿ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಬೆಳಗಾವಿಯ ಪೊಲೀಸರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಜೊತೆಗೆ ಆಡಿಯೋದಲ್ಲಿ ಮತ್ತೊಂದು ಮಾಹಿತಿ ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತದ್ದು. ಕರ್ನಾಟಕದ ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಗೊತ್ತಿದ್ದಂತ ಅವ್ರಿಗೂ ಕೂಡ ಈ ಒಂದು ಉಸ್ತುವಾರಿ ಇತ್ತು. ಆ ಒಂದು ಗೊತ್ತಿದ್ರು ಕೂಡ ಅದು ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಅಲ್ಲಿ ಇರುವಂತದ್ದು. ಹಾಗಾಗಿ ಪ್ರಕರಣವನ್ನು ಕೂಡ ಈಗ ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು. ತನಿಖೆ ಕೂಡ ಮುಂದುವರೆದಿರುವಂತದ್ದು. ಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.